Matching. ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆ್ಯಂಡ್ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ವೆಡ್ನೆಸ್ಡೇ August 20 ನನ್ನ ಬರ್ತ್ಡೇ. ಸೊ ಬುಧವಾರ ಬೆಳಗ್ಗೆ ಎಲ್ಲ ಎದ್ದು ಬಾಕ್ಸ್ಗೆ ಕ್ಯಾಬೇಜ್ ರೈಸ್ ಮಾಡ್ತಾಯಿದ್ದೀನಿ. ಸೇಮ್ ತರಕಾರಿಗೆ ಒಗ್ಗರಣೆ ಕೊಟ್ಕೊಂಡು ಮೇಯ್ನಾಗಿ ಇಂಗ್ರೀಡಿಯೆಂಟ್ ಅಂದರೆ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಮೆಣಸು. ಈಗ ವೆದರ್ಗೆ ಕೋಲ್ಡ್ ಇರೋದರಿಂದ ಮೆಣಸನ್ನು ಯೂಸ್ ಮಾಡೋವಂಥದ್ದು ಜಾಸ್ತಿ ಮಾಡ್ತಾಯಿದ್ದೀನಿ. ಸೊ ಮಗಳಿಗೆ 15 months ಆಗಿದೆ. ಸೊ ಶಿ ಈಸ್ ವಾಕಿಂಗ್ ನಾವು. ಅವಳು ಸಣ್ಣ ಇದ್ದಿದ್ದರಿಂದ ಎರಡನೇ ಮಗು, ಅವಳು ಡಬ್ಬ ಹಾಕ್ಕೊಂಡಿದ್ದು ಕೂಡ ಲೇಟು, ಸ್ವಲ್ಪ ಎಲ್ಲ 2 months ಲೇಟೇ ಅವಳದು. ಈಗ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ನಿಧಾನಕ್ಕೆ. ನಾರ್ಮಲಾಗಿ ಎಲ್ಲನೂ ಮಾಡ್ತಾ ಇದ್ದಾಳೆ. ಹಾಗೆ ಇವತ್ತು ಮಧ್ಯಾಹ್ನ ಆಗೋಗಿತ್ತು. ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಬೇಗ ಅಂತ ಸಾಯಂಕಾಲ ಅಷ್ಟರಲ್ಲಿ ಎಲ್ಲ ಮನೆ ಕೆಲಸ ಮುಗಿಸಿ ಕಾಫಿ ಮುಗಿಸಿ ಹೊರಡಬೇಕು ಅಂದ್ಕೊಂಡಿದ್ದೀವಿ. ಸೊ ಬೆಳಗ್ಗೆ ಎಲ್ಲ ತಿಂಡಿ ಮತ್ತು ಅವನಿಗೆ ಬಾಕ್ಸು ಎಲ್ಲ ಕೊಟ್ಟು ಕಳಿಸೋ ಅಷ್ಟರಲ್ಲಿ ನೆನ್ನೆ ಇಡೀ ದಿನ ಆಗೋಗಿರುತ್ತೆ. ಮಧ್ಯಾಹ್ನ ಬಂದಮೇಲೂ ಅವನಿಗೆ ತಿನ್ನಿಸೋದು, ಇವಳಿಗೆ ತಿನ್ನಿಸೋದು, ನಾವು ರೆಡಿ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿರುತ್ತೆ ಎವ್ರಿ ಡೇ ಆಲ್ಮೋಸ್ಟ್. ಅವಳಿಗೂ ಸ್ನಾನ ಮಾಡಿಸಿ ಇಬ್ಬರು ಒಟ್ಟಿಗೆ ರೆಡಿ ಆಗ್ತೀವಿ. ಕ್ರೀಮು ಮತ್ತು ನಾರ್ಮಲ್ ಫೇರ್ನೆಸ್ ಕ್ರೀಮ್ ಆ್ಯಂಡ್ ಮಾಯ್ಶ್ಚರೈಸರ್ ಹಾಕ್ಕೊಂಡು ಅವಳಿಗೆ ಬೊಟ್ಟಿಟ್ಟು ತಲೆ ಬಾಚಿ ರೆಡಿ ಮಾಡಿ ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಏನಾದರೂ ಸ್ವಲ್ಪ ಹಾಗೆ ತಿನ್ಕೊಂಡು ಬರೋಣ ಅನ್ನೋದಷ್ಟೇ ಪ್ಲ್ಯಾನ್ ಇರೋದು. ಆ್ಯಂಡ್ ಮಳೆ ಬಂದರೆ ಗೊತ್ತಿಲ್ಲ ಏನು ಮಾಡ್ತೀವಿ ಅಂತ. ಮಕ್ಕಳಿರೋದ್ರಿಂದ ಆಲ್ಮೋಸ್ಟ್ ಮನೇಲೇ ಕುಕ್ ಮಾಡಿರ್ತೀವಿ ಅವ್ರು ಆಟ ಆಡ್ತಿರುವಾಗ. ಆ್ಯಂಡ್ ಈಚೆ ಎಲ್ಲಾದರೂ ಹೋಗಬೇಕು ಅಂದರೂ ಕೂಡ ಅವನ್ನ ಕರ್ಕೊಂಡು ನಮಗೇನೆ ಆಗೋದಿಲ್ಲ. ಸೊ ಮನೇಲೇ ಇರೋಣ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಸ್ಪೆಷಲ್ ಡೇ ಈಚೆ ಹೋಗಲಿಲ್ಲ ಅಂದರೂ ಕೂಡ ಬೇಜಾರಾಗುತ್ತೆ. ಸೊ ದಟ್ ಇಸ್ ವೈ ಇವತ್ತು ಬರೀ ದೇವಸ್ಥಾನ ಮತ್ತು ಇಷ್ಟನ್ನು ಮಾತ್ರ ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಂಡ್ ಸೆಲ್ಫ್ ಕೇರ್, ನೀಲ್ ಪಾಲಿಶ್ ಎಲ್ಲ ಹಾಕ್ಕೊಳ್ಳೋಣ. ಎಷ್ಟೋ ದಿನದಿಂದ ಹಾಕ್ಕೊಂಡೇ ಇರಲಿಲ್ಲ. ಪಾತ್ರೆ ತೊಳೆಯೋದಕ್ಕೆ, ಬಟ್ಟೆ ಅವಳದೆಲ್ಲ ಒಗೆಯೋದಕ್ಕೆ. ಹಾಗೆ ಈಗ ವರಮಹಾಲಕ್ಷ್ಮಿಗೆ ಅವಳಿಗೆ ಅಂತಲೇ ಕೊಟ್ಟಿದ್ದರು ಮೇಡಮ್ಮು ಈ ಒಂದು ಸ್ಮಾಲ್ ನೀಲ್ ಪಾಲಿಶ್ ಬಿಂದಿ, ಹಾಗೆ ಬ್ಯಾಂಡ್ ಆ್ಯಂಡ್ ಅರಿಶಿನ ಕುಂಕುಮ ಹೂವು ಇಟ್ಟು ಕೊಡೋದಕ್ಕೆ ಇದು ಒಂದು ಸ್ಮಾಲ್ ಕ್ಯೂಟಾಗಿರೋ ಚಮಕಿ ವರ್ಕ್ ಮಾಡಿರೋ ಅಂತಹ ಪ್ಲೇಟ್. ಚೆನ್ನಾಗಿದೆ ಡಿಸೈನಾಗಿ. ಯೂಶ್ವಲಾಗಿ ಸ್ಟೀಲ್ ತಟ್ಟೆಲಿ ಕೊಡೋ ಬದಲು ಅವ್ರ ಬೆಳ್ಳಿ ಇದರಲ್ಲಿ ಕೊಡೋ ಬದಲು ಇದರಲ್ಲಿ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಹಾಗೆ ಟೀ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಶುಂಠಿ ಎಲ್ಲ ತುರಿದು ಹಾಕ್ಕೊಂಡು. ಆ್ಯಂಡ್ ಜಾಸ್ತಿ ನಾವು ಯೂಸ್ ಮಾಡಲ್ಲ ಮಿಲ್ಕ್ ಪ್ರಾಡಕ್ಟ್ಸ್, ಯಾಕಂದರೆ ಕಫ ಆಗೋದ್ರಿಂದ. ಸೊ ಸ್ವಲ್ಪನೇ ಮಾಡ್ಕೊಳ್ತೀವಿ. ಅದರಲ್ಲೂ ಕೂಡ ವಾಟರ್ ಹಾಕಿ ಡೈಲ್ಯೂಟ್ ಮಾಡಿ ಕೊಡ್ತಾಯಿದ್ದೀನಿ ಮಕ್ಕಳಿಗೆ, ನನಗೆ. ಆ್ಯಂಡ್ ಯೂಶ್ವಲಾಗಿ ನನಗೂ ಕೋಲ್ಡ್ ಆಗಿದೆ. ಕೋಲ್ಡ್ ಇರೋದ್ರಿಂದ ಟೀ ಕಾಫಿಗಿಂತ ಹಾಲು ಕೂಡ ಕುಡಿಯೋಕ್ಕೂ ಕಷ್ಟನೇ. ಹಾಗೆ ಈಗ ರೆಡಿಯಾಗಿ ಟೀ ಮುಗಿಸಿ ಹೊರಟಿದ್ದೀವಿ. ದೇವಸ್ಥಾನ ಆಯಿತು. ದೇವಸ್ಥಾನ ಮುಗಿಸಿ ಇವಾಗ ಇಲ್ಲಿ ಚಾಟ್ಸು ಮತ್ತು ಟ್ವಿಸ್ಟರ್ಸ್ ಎಲ್ಲ ತೊಗೊಂಡು ಹೋಗೋಣ ಅಂತ ಪಾರ್ಸಲ್ ತೊಗೊಂಡು ಮನೆಗೆ ಹೋಗಿ. ಯಾಕಂದರೆ ಔಟ್ಸೈಡ್ ಗೊತ್ತು ಖಾರ ಜಾಸ್ತಿ ಇರುತ್ತೆ. ಸೊ ಮಕ್ಕಳು ಜಾಸ್ತಿ ಖಾರ ತಿನ್ನೋದಿಲ್ಲ. ಸೊ ಅವನು ಟ್ವಿಸ್ಟರ್ಸ್ ಎಲ್ಲ ತೊಗೊಂಡ. ಹಾಗೆ ಪಾನಿಪುರಿ ಮತ್ತು ಮಸಾಲ ಪೂರಿ ತೊಗೊಂಡು, ಸಮೋಸ ಮಸಾಲ ತೊಗೊಂಡು ಇಲ್ಲೇ ಮನೇಲೇ ಕಸ್ಟಮೈಸ್ ಮಾಡಿಕೊಡ್ತಾಯಿದ್ದೀನಿ. ಇದಾದಮೇಲೆ ಡಿನ್ನರ್ ಮುಗಿಸಿ ನಾವು ಮಗುಗೆ ಫೀಡ್ ಮಾಡಿ ಮತ್ತು ಡಿನ್ನರ್ ಕೂಡ ಮುಗಿಸ್ಕೊಂಡ್ವಿ. ಸೊ ಇದಾಗಿತ್ತು ಬರ್ತ್ಡೇ ವಿಲಾಗ್. ಸಿಂಪಲಾಗೇ ಯಾವಾಗಲೂ ಮಾಡ್ಕೊಳ್ಳೋದು. ಆ್ಯಂಡ್ ಈ ಟೈಮ್ ನೆಕ್ಸ್ಟ್ ಡೇಗೂ ಕೂಡ ನಾವು ಹೊರಟಿದ್ದೀವಿ. ಸೊ ಜನ್ಮಾಷ್ಟಮಿಯ ಪ್ರೋಗ್ರಾಮ್ ಇದೆ, ಬನ್ನಿ ನೋಡೋಣ ಹೋಗಿ ಹೇಗಿರುತ್ತೆ ಅಂತ.
ಸೋಮವಾರದ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇಲ್ಲಿ ಡಿವೈನ್ ಸ್ಮೋಕ್ ಇರುತ್ತೆ ಯಾವಾಗಲೂ ಅಂತ ನಾವು ತೆಂಗಿನಕಾಯಿ ಇದನ್ನು ಅಂಟಿಸಿ ಧೂಪ ಹಾಕ್ತೀವಿ. ಸೊ ಪ್ರಸಾದ ಕಳ್ಳೆಪುರಿ ಇಡ್ತೀವಿ, ಕಾಯಿ ಹೊಡೆದು ಮಾಮೂಲಿ ಮನೆ ದೇವ್ರಿಗೆ ನಮ್ಮದು ಮಂಟಲಿಂಗ ಸ್ವಾಮಿ ಪೂಜೆ ಮಾಡ್ತೀವಿ ಎವ್ರಿ ಸೋಮವಾರ. ಸೊ ನೀವು ನೋಡಿರ್ತೀರ ಲಾಸ್ಟ್ ಶಾರ್ಟ್ಸಲ್ಲೂ ಕೂಡ ದೇವ್ರ ಸಾಮಾನೆಲ್ಲ ತೊಳೆದು ವಾರಕ್ಕೆ ಒಂದು ಸಲ ಮಂಡೇ ಎಲ್ಲರೂ ಮಾಡೇ ಮಾಡ್ತಾರೆ. ಹಾಗೆ ಅವನಿಗೆ ರೆಡ್ ಡೇಗೆ ಸ್ಪೀಚ್ ಹೇಳ್ಕೊಡಿ ಅಂತ ಹೇಳಿದರು, ಹೇಳ್ಕೊಡ್ತಾ ಇದ್ದೀನಿ. Good morning everyone. My name is Kahan Srinivas. Today is Independence Day. ರೆಡ್ ಡೇ. Today is Red Day. Apple and tomato is red. My shirt is red. I love red. Thank you. ಬಟ್ ನಿಜವಾದ ಸ್ಪೀಚ್ ಹೇಗೆ ಕೊಡ್ತಾನೆ ಅನ್ನೋದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇದು ಅವನಿಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಅಂತ ಅಷ್ಟೇ ನಾನು ಮಾಡ್ಕೊಳ್ತೀನಿ.